ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮಿತ್ರೆ ಯೂಟ್ಯೂಬ್ ಚಾನಲ್. ಗೈಸ್, ಯುವಾನಿಧಿ ವಿಡಿಯೋ ಬಿಟ್ಟು ಬೇರೆ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಎಲ್ಲದಕ್ಕೂ ಯುವಾನಿಧಿ ಕಮೆಂಟ್ಸ್ ಗಳೇ ಬರುತ್ತೆ ನನಗೆ. ಸೊ ತುಂಬಾ ಜನರು ಕೇಳ್ತಾ ಇದ್ರಿ, ಅಕ್ಕ ಮೇ ಅಮೌಂಟ್ ಯಾವಾಗ ಬರುತ್ತೆ? ಇನ್ನೂ ನಮ್ಗೆ ಮೇ ಅಮೌಂಟ್ ರಿಲೀಸ್ ಆಗಿಲ್ಲ, ಎಲ್ರಿಗೂ ರಿಲೀಸ್ ಆಗಿದೆ. ಜೊತೆಗೆ ಜೂನ್ ಸ್ಟೇಟಸ್ ಚೆಕ್ ಮಾಡಿದಾಗ ಡಿಬಿಟಿ ಪುಸ್ಟ್ ಅಂತ ಬರ್ತಾ ಇದೆ. ಹಾಗಾದ್ರೆ ಜೂನ್ ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರಿ. ಅಂಡ್ ಇದ್ರ ಜೊತೆಗೆ ಯುವಾನಿಧಿ ಹೆಲ್ಪ್ ಲೈನ್ ನಂಬರ್ ಕೂಡ ಕೊಟ್ಟಿದ್ದೆ ನಾನು ಬೇರೆ ಚಾನಲ್ ಅಲ್ಲಿ. ಇಲ್ಲಿ ನಾನು ಸ್ಕ್ರೀನ್ ನಲ್ಲಿ ಹಾಕಿರ್ತೀನಿ. ಸೊ ಈ ಒಂದು ಚಾನಲ್ ಅಲ್ಲಿ ನಾನು ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದ್ದೆ. ಸಾಕಷ್ಟು ಜನರು ಹೇಳ್ತಾ ಇದ್ರಿ ಇದಕ್ಕೆ ಕಾಲ್ ಮಾಡಿದ್ರು ಕೂಡ ಅವ್ರು ರಿಸೀವ್ ಮಾಡ್ತಾ ಇಲ್ಲ, ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಬಟ್ ಐ ಡೋಂಟ್ ನೋ ವೈ, ಯಾಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ. ಬಿಕಾಸ್ ನಾನು ಆ ಒಂದು ಕಾಲ್ಗೆ ಕಾಲ್ ಮಾಡಿ ಕೇಳಿದಕ್ಕೆ ನನ್ಗೆ ಅವರು ರಿಸೀವ್ ಮಾಡಿದ್ದಾರೆ ಅಂಡ್ ಪಾಪ ಆನ್ಸರ್ ಕೂಡ ಮಾಡಿದ್ದಾರೆ. ನಾನು ಏನೇ ಒಂದು ಕ್ವಶನ್ ಕೇಳಿದ್ರು ಆರಾಮಾಗಿ ಕೂಲ್ ಆಗಿ ಅವರು ಮಾತಾಡಿಸ್ತಾರೆ. ಸೊ ನೋಡಿ, ಒಂದ್ಸಲ ಟ್ರೈ ಮಾಡಿ ನೋಡಿ, ರಿಸೀವ್ ಮಾಡ್ತಾರೆ, ಹಾಗೇನಿಲ್ಲ. ನಂಬರ್ ಆಕ್ಟಿವೇ ಇದೆ. ಓಕೆ, ಸೊ ಇನ್ನು ನಿಮ್ಗೆ ಆ ಒಂದು ನಂಬರ್ ಬೇಕು ಅಂತಂದ್ರೆ ಇದೇ ಒಂದು ಚಾನಲ್ ಅಲ್ಲಿ ಇವತ್ತು 5 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ 2 ಗಂಟೆ ಮಾತ್ರ ಆ ಒಂದು ನಂಬರ್ ಇಡ್ತೀನಿ. ಸೊ ಬೇಕು ಅಂತಂದ್ರೆ ಈ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಿಮ್ಗೆ ಈ ಒಂದು ನಂಬರ್ ನಿಮ್ಗೆ ಸಿಗುವಂತದ್ದು. ಓಕೆ ಫ್ರೆಂಡ್ಸ್, ಸೊ ಅಂಡ್ ಯಾಕೆ ಈ ಒಂದು ಚಾನಲ್ ಅಲ್ಲಿ ಕೊಡ್ತಾ ಇದ್ದೀನಿ ಅಂತ ನಾನು ನಿಮ್ಗೆ ಮೊದಲೇ ರೀಸನ್ ಹೇಳಿದ್ದೀನಿ. ಬಿಕಾಸ್ ಇದು ನಾವು ಫೋನ್ ನಂಬರ್ ಆಗಿರ್ಬೋದು, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು, ಯಾವುದೇ ರೀತಿಯಾಗಿ ಶೇರ್ ಮಾಡೋಂಗಿಲ್ಲ. ಇದು ಅಗೇನ್ಸ್ಟ್ ಪಾಲಿಸಿ ಬರುತ್ತೆ. ಅದು ಒಂದು ಹೊಸ ಚಾನಲ್ ಇರೋದ್ರಿಂದ ಸೊ ಪಾಲಿಸಿ ಬಂದ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಆ ಒಂದು ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರೋದು ಅಷ್ಟೇ. ಓಕೆನಾ? ಸೊ ಇವಾಗ ಬನ್ನಿ, ಮೇ ಅಮೌಂಟ್ ಯಾವಾಗ ಬರುತ್ತೆ, ಜೂನ್ ಅಮೌಂಟ್ ಯಾವಾಗ ಬರುತ್ತೆ ಎಲ್ಲಾನು ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ನೀವು ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಆಗಿರಿ. ಸೊ ದಟ್ ನಿಮ್ಗೆ ಯುವಾನಿಧಿ ಅಪ್ಡೇಟ್ಸ್ ಗಳ ಬಗ್ಗೆ ಆಗಿರ್ಬೋದು ಅಥವಾ ಮನೆಯಲ್ಲೇ ಕೂತ್ಕೊಂಡು ಮಾಡುವಂತ ಕೆಲಸದ ಬಗ್ಗೆ ಆಗಿರ್ಬೋದು, ಸೊ ಇದೇ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಡಿಶ್ ಟಿವಿಯಲ್ಲಿ ಇವಾಗ ವೇಕೆನ್ಸಿ ಬಿಟ್ಟಿದ್ದಾರೆ, ಪಾರ್ಟ್ ಟೈಮ್ ಜಾಬ್ 10th ಪಾಸ್ ಆದವರಿಗೆ ಇದೆ. ಸೊ ಆ ಒಂದು ವಿಡಿಯೋ ಲಾಸ್ಟ್ ದಲ್ಲಿ ಅಪ್ಲೋಡ್ ಮಾಡಿದೀನಿ. ಸೊ ಇಂಟ್ರೆಸ್ಟ್ ಇರೋರು ಆ ಒಂದು ವಿಡಿಯೋ ನೋಡ್ಕೊಂಡು ಅಪ್ಲೈ ಮಾಡಿ. ಓಕೆ ಫ್ರೆಂಡ್ಸ್, ನಾನು ಯುವಾನಿಧಿ ಆಫೀಸ್ಗೆ ಕಾಲ್ ಮಾಡಿರೋದು ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಇದೇ ಎಂಡಿಂಗ್ ಅಲ್ಲಿ ಹಾಕ್ತೀನಿ ರೆಕಾರ್ಡಿಂಗ್. ಸೊ ಅದು ಕೇಳಿಸುತ್ತೋ ಇಲ್ವೋ ನನ್ಗೆ ಗೊತ್ತಿಲ್ಲ. ಸೊ ಆದಷ್ಟು ಕಿವಿ ಹತ್ರ ಇಟ್ಕೊಂಡು ಮೊಬೈಲ್ ನೀವು ಅವ್ರದೊಂದು ವಾಯ್ಸ್ ನ ಕೇಳ್ಬೋದು, ಅವರೆಲ್ಲ ಏನ್ ಮಾತಾಡಿದ್ದಾರೆ ಅಂತ ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಬಟ್ ನನ್ನ ಒಂದು ಕರ್ತವ್ಯ ನಾನು ನಿಮ್ಗೆ ತಿಳಿಸ್ಬೇಕು. ಓಕೆ, ಸೊ ಏನಪ್ಪಾ ಅಂತಂದ್ರೆ ನಾನು ಐಶ್ವರ್ಯ, ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ನನ್ಗೆ ಯುವಾನಿಧಿ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸ್ ಬೇಕಿತ್ತು ಅಂತ ಕೇಳಿದಾಗ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಫಸ್ಟ್ ಥಿಂಗ್ ಅವರು ನನಗೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಕೊಡಿ ಅಂತ ಕೇಳಿದ್ರು. ಅಂಡ್ ನಿಮ್ಗೆ ಗೊತ್ತಲ್ವಾ, ಐ ಆಮ್ ನಾಟ್ ಎ ಯುವಾನಿಧಿ ಹೋಲ್ಡರ್. ಸೊ ನಾನ್ ಹೇಳಿದೆ ಸರ್ ಇವಾಗ ನನ್ನ ಹತ್ರ ಇಲ್ಲ ಅಂತ. ಸೊ ಅವ್ರು ಹೇಳಿದ್ರು ಮತ್ತೆ ಹೇಗಮ್ಮ ನಾವು ನೋಡೋದು ಸ್ಟೇಟಸ್ ಎಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ ಸರ್ ನಾನು ಸ್ಟೇಟಸ್ ಚೆಕ್ ಮಾಡಿದ್ದೀನಿ, ಬಟ್ ಮೇ ಅಮೌಂಟ್ ಪೆಂಡಿಂಗ್ ಅಂತ ಇದೆ ಅಂತ ಹೇಳಿದೆ. ಸೊ ಅದಕ್ಕೆ ಅವರು ಹೇಳಿದ್ರು ಹೌದಮ್ಮ, ತುಂಬಾ ಜನರಿಗೆ ಆಲ್ಮೋಸ್ಟ್ ನಾವು ಮೇ ಅಮೌಂಟ್ ರಿಲೀಸ್ ಮಾಡಿದೀವಿ, ಬಟ್ ಇನ್ನು ಸ್ವಲ್ಪ ಜನರಿಗೆ 20 to 30% ಜನ ಅಷ್ಟೇ ಇದ್ದಾರೆ. ಅವರಿಗೆ ಈ ಮಂತ್ ಅಂತಂದ್ರೆ ಇದೇ ಎಂಡಿಂಗ್ ಅಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ ಫ್ರೆಂಡ್ಸ್, ಇದು ಯುವಾನಿಧಿ ಅವರೇ ಹೇಳಿರೋದು, ನಾನೇನು ಸ್ವತಃ ಹೇಳ್ತಾ ಇಲ್ಲ. ಸೊ ಈ ಮಂತ್ ವರೆಗೂ ವೇಟ್ ಮಾಡಿ. ಸೊ ಈ ಮಂತ್ ಕೂಡ ನಿಮ್ಗೆ ಬಂದಿಲ್ಲ ಅಂತಂದ್ರೆ ಅಗೇನ್ ನಾನು ನಿಮ್ಗೆ ಹೇಗಾದ್ರೂ ಹೆಲ್ಪ್ ಲೈನ್ ನಂಬರ್ ಇದ್ದೇ ಇರುತ್ತೆ, ನೀವು ಕಾಲ್ ಮಾಡ್ಬೋದು. ಸೊ ನಿಮ್ಗೆ ಏನಾದ್ರು ಅದ್ರ ನಂಬರ್ ಹತ್ತ ಇಲ್ಲ, ಕಾಂಟ್ಯಾಕ್ಟ್ ಇದು ಆಗ್ತಾ ಇಲ್ಲ ಅಂತಂದ್ರೆ ನಾನು ಇದೀನಲ್ವಾ, ನಾನು ಕಾಲ್ ಮಾಡ್ಬಿಟ್ಟು ವಿಚಾರಿಸ್ತೀನಿ. ಅಂಡ್ ಇನ್ ಕೇಸ್ ಅವರು ರಿಸೀವ್ ಮಾಡ್ಲಿಲ್ಲ ಅಂತಂದ್ರು ನಾನು ಹೇಳಿದೀನಿ, ನನ್ಗೆ ಗೊತ್ತಿರೋರು ಯುವಾನಿಧಿ ಆಫೀಸ್ ಅಲ್ಲಿ ಇದ್ದಾರೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ, ಅಂದ್ರೆ ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ತಿಳಿಸ್ತೀನಿ. ಬೈ ಚಾನ್ಸ್ ನಿಮ್ದು ಏನಾದ್ರು ಮೇ ಅಮೌಂಟ್ ಈ ತಿಂಗಳಲ್ಲಿ ಬಂದಿಲ್ಲ ಅಂತಂದ್ರೆ. ಓಕೆನಾ? ಸೊ ಇವಾಗ ಮೇ ಅಮೌಂಟ್ ಬಗ್ಗೆ ಗೊತ್ತಾಯ್ತು. ಅಂಡ್ ಜೂನ್ ಅಮೌಂಟ್ ಬಗ್ಗೆ ಕೂಡ ಕೇಳಿದ್ದೆ. ಸೊ ಜೂನ್ ಅಲ್ಲಿ ಸ್ಟೇಟಸ್ ಪುಸ್ಟ್ ಅಂತ ಇದೆ, ಡಿಬಿಟಿ ಪುಸ್ಟ್ ಅಂತ ಇದೆ, ಬಟ್ ಯಾವಾಗ ಬರುತ್ತೆ ಅಂತ ಕೇಳಿದಾಗ ಅದ್ರ ಬಗ್ಗೆ ಇನ್ನು ಏನು ಚರ್ಚೆ ಇಲ್ಲ. ಅದು ಇನ್ನು ಇದು ಆಗ್ತಾ ಇದೆ, ಅದು ಇನ್ನು ಇಷ್ಟು ಬೇಗ ಬರಲ್ಲ. ನೀವು ಆಗಸ್ಟ್ ಅಲ್ಲಿ ಸೆಲ್ಫ್ ಡಿಕ್ಲರೇಷನ್ ಕೊಡಿ ಮೊದಲು, ಆಮೇಲೆ ಅವಾಗ ಎಲ್ಲಾನು ಒಂದೊಂದ್ ತಿಂಗಳದು ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಏನು ಅಪ್ಡೇಟ್ ಅವರು ಕೊಟ್ಟಿಲ್ಲ, ಇವಾಗ ಬರುತ್ತೆ ಅವಾಗ ಬರುತ್ತೆ ಅಂತ ಏನು ಹೇಳಿಲ್ಲ. ಓಕೆನಾ? ಸೊ ಜೂನ್ ಅಮೌಂಟ್ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡಿ. ಬಿಕಾಸ್ ನಾವು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ ಮೇಲೆನೆ ನಮ್ಗೆ ಜೂನ್, ಜುಲೈ ಅಂಡ್ ಆಗಸ್ಟ್ ಅಮೌಂಟ್ ಬರೋದಕ್ಕೆ ಶುರು ಆಗುತ್ತೆ. ಅಂಡ್ ಆಗಸ್ಟ್ ಅಲ್ಲಿ ನಾವು ಸೆಲ್ಫ್ ಡಿಕ್ಲರೇಷನ್ ಕೊಡ್ಬೇಕು. ಪದೇ ಪದೇ ಎಲ್ಲಾ ವಿಡಿಯೋಸ್ ಅಲ್ಲಿ ಇದೇ ಹೇಳ್ತಾ ಇರೋದು. ಬಿಕಾಸ್ ತುಂಬಾ ಜನರಿಗೆ ಗೊತ್ತಿರಲ್ಲ ನಾನು ಯಾವಾಗ ಸೆಲ್ಫ್ ಡಿಕ್ಲರೇಷನ್ ಕೊಡ್ಬೇಕು ಅಂತ. ಸೊ ಅದೇ ಒಂದು ರೀಸನ್ ಇಂದ ನಾನು ಎಲ್ಲಾ ವಿಡಿಯೋಸ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ತಾ ಇರೋದು. ಓಕೆ, ಸೊ ಜೂನ್ ಅಮೌಂಟ್ ಬಗ್ಗೆ ಯಾರು ಕಾಮೆಂಟ್ಸ್ ಅಲ್ಲಿ ಕೇಳಕ್ ಹೋಗ್ಬಿಡಿ, ಜೂನ್ ಅಮೌಂಟ್ ಯಾವಾಗ ಬರುತ್ತೆ ಅಂತ. ಓಕೆನಾ? ಸೊ ಇವಾಗ ಮೇ, ಜೂನ್
ಮತ್ತೆ ಯುವಾನಿಧಿ ನಂಬರ್ ಎಲ್ಲಾನು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಎಲ್ಲಾ ಡೌಟ್ಸ್ ಬಿಟ್ಟು ಬೇರೆ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಕೇಳ್ಬೋದು. ಸರ್ ನಾನು ಐಶ್ವರ್ಯ ಬೆಂಗಳೂರಿಂದ ಮಾತಾಡ್ತಾ ಇರೋದು. ಸರ್ ಇನ್ನು ಮೇ ಅಮೌಂಟ್ ಬಂದಿಲ್ಲ ಸರ್ ಯುವಾನಿಧಿದು, ಯಾಕೆ ಅಂತ ಕೇಳ್ಬೋದು? ಚೆಕ್ ಮಾಡ್ತಾರೆ ಮೇಡಮ್. ಅಪ್ಲಿಕೇಶನ್ ನಂಬರ್ ಹೇಳಿ ಮೇಡಮ್. ಅಪ್ಲಿಕೇಶನ್ ಐಡಿ ಸರ್. ಎಸ್ ಮ್ಯಾಮ್. I0009S. ಸರ್ ಇವಾಗ ನನ್ಗೆ ನೆನಪಿಲ್ಲ ಸರ್. ಆದ್ರೆ ಸ್ಟೇಟಸ್ ಅಮೌಂಟ್ ಪೆಂಡಿಂಗ್ ಅಂತ ಇದೆ ಸರ್. ಪೆಂಡಿಂಗ್ ಅಂತ ಇದೆ ಅಂದ್ರೆ ಬರುತ್ತೆ ಮೇಡಮ್. ಈ ತಿಂಗಳ ಎಂಡ್ ಒಳಗೆ ಬರ್ಬೋದು ಪೇಮೆಂಟ್. ಪೆಂಡಿಂಗ್ ಅಂತ ಇದ್ರೆ ಈ ತಿಂಗಳು ಬರ್ಬೋದಾ ಸರ್? ಬರುತ್ತೆ ಮೇಡಮ್. ಓಕೆ ಸರ್. ಅಂಡ್ ಜೂನ್ ಅಮೌಂಟ್ ಯಾವಾಗ ಬರುತ್ತೆ ಸರ್? ಅದು ಆಗಸ್ಟ್ ತಿಂಗಳ. ಇನ್ನು ಪ್ರೊಸೆಸ್ ಆಗಿಲ್ಲ ಮೇಡಮ್. ಜೂನ್ದು ಇನ್ನು ಚಾರ್ಟ್ ರೆಡಿ ಆಗ್ತದೆ. ಚಾರ್ಟ್ ರೆಡಿ ಆದ್ಮೇಲೆ ಪ್ರೊಸೆಸ್ ಆಗುತ್ತೆ. ಯಾಕಂದ್ರೆ ಸ್ಟೇಟಸ್ ಅಲ್ಲಿ ಸೆಲ್ಫ್ ಡಿಕ್ಲರೇಷನ್ ಪ್ರೊವೈಡೆಡ್ DBT ಪುಸ್ಟ್ ಅಂತ ಬರ್ತಾ ಇದೆ, ಅದಕ್ಕೆ ಕೇಳಿದೆ. ಅದಕ್ಕೆ ಬಂದು ಕೇಳ್ತಾ ಇರೋದು. ನಿಮ್ಮ ಅಪ್ಲಿಕೇಶನ್ ನಂಬರ್ ಕೊಡಿ, ಚೆಕ್ ಮಾಡ್ತೇನೆ ಮೇಡಮ್. ಸರ್ ಅದು ನೆನಪಿಲ್ಲ ಸರ್, ನಾನು ಆಮೇಲೆ ಕೇಳ್ತೀನಿ ನೋಡ್ಬಿಟ್ಟು. ಸರಿ ಮೇಡಮ್. ಸರಿ ಮೇಡಮ್. ಪೆಂಡಿಂಗ್ ಆದ್ರೆ ಬರುತ್ತೆ ಅಲ್ವಾ ಸರ್? ಪೆಂಡಿಂಗ್ ಇದ್ರೆ ಬರುತ್ತೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ನನ್ಗೆ ಗೊತ್ತಿದ್ರೆ ಹೆಲ್ಪ್ ಮಾಡ್ತೀನಿ, ಇಲ್ಲ ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ತೀನಿ. ಇಲ್ಲ ಅಂತಂದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ. ನಿಮ್ದೇನ್ ಪ್ರಾಬ್ಲಮ್ಸ್ ಇರುತ್ತೆ ನೀವು ಅವರಿಗೆ ಕ್ವೈರೀಸ್ ನ ಕೇಳ್ಬೋದು. ಪಾಪ ಅವರು ತುಂಬಾ ಚೆನ್ನಾಗಿ ಆನ್ಸರ್ ಮಾಡ್ತಾರೆ, ಎಲ್ಲಾನು ಸೊಲ್ಯೂಷನ್ ಕೊಡ್ತಾರೆ. ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕೇಳಬಹುದು. ಓಕೆ, ಸೊ ವಿಡಿಯೋ ಯೂಸ್ಫುಲ್ ಆದ್ರೆ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.